ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇನ್ನು ಶ್ರಾವಣ ಮಾಸ ಅಂದ ತಕ್ಷಣ ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಅಲ್ವಾ. ನಾವು ಮನೆಯಲ್ಲೇ ಸಿಂಪಲ್ ಆಗಿ ದೇವರಿಗೂ ಹಾಕುವಂಥದ್ದು ಅಥವಾ ಮನೆಯಲ್ಲಿ ದೇವರ ಫೋಟೋಗಳೆಲ್ಲ ಇಟ್ಕೊಂಡಿರ್ತೀವಲ್ವಾ, ಅದಕ್ಕೆ ಹಾಕುವಂಥದ್ದು ಅಥವಾ ಅದೇ ಥರ ಬಾಗಿಲು ತೋರಣ ಮಾಡಿ ಹಾಕ್ಬೋದು. ಯಾವ ಥರ ಬೇಕಿದ್ರೆ ನೀವು ಉಪಯೋಗಿಸ್ಬೋದು. ಒಂದು ಸಿಂಪಲ್ ಆಗಿ ಹಾರ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಏನೇನು ಬೇಕಂತನೂ ನಾನು ಹೇಳ್ತೀನಿ ನೋಡಿ. ನಾನು ಅದಕ್ಕೆ ಉಲ್ಲನ್ ತಗೊಂಡಿದ್ದೀನಿ. ಯಾವ ಕಲರ್ ಬೇಕೋ ಆ ಕಲರ್ ಉಲ್ಲನ್ ಪರ್ಚೇಸ್ ಮಾಡಿ ನೀವು, ಆಯಿತಾ. ಮನೆಯಲ್ಲೇ ಇರುತ್ತಲ್ವಾ, ನಾನು ಯಾವುದೋ ಕಾಲದಲ್ಲಿ ತೆಗೆದಿಟ್ಕೊಂಡು ಇರುವಂಥದ್ರಲ್ಲೇ ಮಾಡ್ತಾ ಇರೋದು. ನಾನು ದುಡ್ಡು ಕೊಟ್ಟು ಯಾವುದೂ ಪರ್ಚೇಸ್ ಮಾಡ್ತಾ ಇಲ್ಲ. ಆಮೇಲೆ ಈ ಟಿಶ್ಯೂ ಪೇಪರ್ ಇದೆಯಲ್ವಾ, ಎಲ್ಲರ ಮನೆಯಲ್ಲೂ ಇರುತ್ತೆ ಟಿಶ್ಯೂ ಪೇಪರು. ಇದನ್ನು ನಾನು ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡ್ಕೊಳ್ತೀನಿ. ಟಿಶ್ಯೂ ಪೇಪರನ್ನು ಮೊದಲಿಗೆ ಈ ಥರ ಟಿಶ್ಯೂ ಪೇಪರನ್ನು ಪೀಸ್ ಮಾಡ್ಕೊಳ್ತೇನೆ. ಈ ಥರ ಪೀಸ್ ಮಾಡಿಕೊಂಡು ಇದನ್ನು ಕೈಯಲ್ಲಿ ಹೀಗೆ ಮುದ್ದೆ ಮಾಡ್ತೀನಿ. ನಾನು ರೌಂಡ್ ಬಾಲ್ ಥರ ಮಾಡ್ತೀನಿ ನಾನು ಮೊದಲಿಗೆ, ಆಯಿತಾ. ಈ ಥರ ಬಾಲ್ ಥರ ಮಾಡಿ ಇಲ್ಲಿ ಒಂಚೂರು ನಾನು ನೀರು ಮತ್ತು ಫೆವಿಕಾಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂಚೂರು ಹೀಗೆ ಟಚ್ ಮಾಡಿಬಿಟ್ಟು ಇಲ್ಲಿಟ್ಕೊಂಡು ಈ ಥರ ಟೈಟ್ ಬಾಲ್ ಮಣಿ ಥರ ನೋಡಿ, ಈ ಥರ ಮಣಿ ಥರ ಮಾಡಿ ಇಟ್ಕೊಂಡು ಬಿಡ್ತೀನಿ ನಾನು. ಸುಲಭ ಅಲ್ವಾ? ಈ ಟಿಶ್ಯೂ ಪೇಪರನ್ನು ಹೀಗೆ ಹರ್ಕೊಳ್ಳೋದು, ಹೀಗೆ 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 ಮುದ್ದೆ ಮಾಡ್ತೀರಿ. ಟೈಟಾಗಿ ಎರಡು ಬೆರಳಲ್ಲಿ ಹೀಗೆ 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 ಮುದ್ದೆ ಮಾಡಿಬಿಡಿ. ಇದನ್ನು ಮುದ್ದೆ ಮಾಡಿ ಕೈಗೊಂಚೂರು ಫೆವಿಕಾಲು ನೀರು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತಗೊಂಡು ಹೀಗೆ ಟೈಟ್ ಮಾಡಿಬಿಡಿ. ಎರಡು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಹಿಂಗೆ ಮಾಡಿದರೆ ಗಟ್ಟಿ ಬಾಲ್ ಥರ ಆಗತ್ತೆ ಅದು ನೋಡಿ. ನಾನೊಂದಿಷ್ಟು ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಮನೇಲಿ ಮಣಿಗಳಿದ್ರೆ ಅದು ತೋರಿಸ್ತೀನಿ ನಾನು. ಈ ಥರ ಮಣಿಗಳು ತಂದು ಇಟ್ಕೊಂಡಿರ್ತೀವಿ ನೋಡಿ. ನಾನು ಸಾರಿಗೆ ಕುಚ್ಚಿಗೆಲ್ಲ ಹಾಕೋಕ್ಕೆ ಅಂತೆಲ್ಲ ಮಣಿ ತಂದಿಟ್ಕೊಂಡಿರ್ತೀನಿ, ಬೀಡ್ಸ್, ಗೋಲ್ಡನ್ ಬೀಡ್ಸ್. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಯಾವ ಥರ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹತ್ರ ಈ ಥರ ಚಿಕ್ಕ ಚಿಕ್ಕ ರಿಂಗ್ಸ್ ಇದೆ. ಈ ರಿಂಗನ್ನು ಆಚೆ ಈಚೆ ಜಾಯಿನ್ ಮಾಡ್ಬೋದು. ಸಣ್ಣ ಮೊಳೆ ಹೀಗೆ ಹಾರನ್ನು ಹಾಕೋಕ್ಕೆ ಆ ಥರ ನಾನು ಜಾಯಿನ್ ಮಾಡ್ತೀನಿ. ತುಂಬ ಸುಲಭ. ಅದರ ಮಧ್ಯದಲ್ಲಿ ಉಲ್ಲನ್ನಲ್ಲಿ ನಾವು ಪಾಮ್ ಅಂತ ಮಾಡಿ ಇಟ್ಕೊಳ್ತೀವಲ್ಲ ನೋಡಿ, ಈ ಥರ ಪಾಮ್ ಅಂತೀವಿ ಇದಕ್ಕೆ. ಚಿಕ್ಕದು ಬೇಕಿದ್ರೆ ಮಾಡ್ಕೊಳ್ಬೋದು, ದೊಡ್ಡದು ಬೇಕಿದ್ರೆ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಯಾವ ಥರ ಬೇಕಿದ್ರೆ ಈ ಥರ ಪಾಮ್ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಉಲ್ಲನ್ ತಗೊಂಡಿದ್ದೀನಿ ನಾನು. ಉಲ್ಲನ್ನಲ್ಲಿ ಮೊದಲು ಒಂದಿಷ್ಟುದ್ದ ಉಲ್ಲನನ್ನು ತಗೊಂಡು ನಾನು ಏನು ಮಾಡ್ತೀನಿ, ಇದೆರಡು ಬೆರಳು ಯೂಸ್ ಮಾಡ್ತೀನಿ ನಾನು. ಇದೆರಡು ಬೆರಳು, ಆಯಿತಾ. ಒಂದು ಬೆರಳಿಂದ ಹೀಗೆ ಉಲ್ಲನನ್ನು ಈ ಸೈಡಿಗೆ ಹಾಕಿ ಇಟ್ಕೊಂಡು ಬಿಡ್ತೀನಿ ನಾನು ನೋಡಿ. ಒಂದು ಬೆರಳಿಂದ ಉಲ್ಲನ್ ಈ ಸೈಡಿಗಿರುತ್ತೆ, ಟೈ ಮಾಡೋಕ್ಕೆ ಅದು ಸುಲಭ ಆಗತ್ತೆ ಅಂತ. ಆಮೇಲೆ ಉಲ್ಲನ್ ತುದಿ ತಗೊಂಡು ನೀವು ಈ ಎರಡು ಬೆರಳಿದೆಯಲ್ಲ ನಮ್ಮದು, ಎರಡು ಬೆರಳಿಗೆ ಈ ಥರ ಸುತ್ಕೊಳ್ತಾ ಹೋಗಬೇಕು. ನಿಮಗೆ ಎಷ್ಟು ದೊಡ್ಡ ಪಾಮ್ ಮಾಡಬೇಕು ಆ ರೀತಿಲಿ ಸುತ್ಕೊಳ್ಬೇಕು. ನಾನೀಗ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ತಾ ಇದ್ದೇನೆ. ನಾನು ಒಂದು 70 ಸುತ್ತ ಹಾಕ್ತೇನೆ. ನೋಡಿ, 70 ಸುತ್ತು ಸುತ್ತದೆ ನಾನು. ಈಗ ನಾನು ದಾರನ್ನು ಉಲ್ಲನನ್ನು ಕಟ್ ಮಾಡಿಕೊಂಡೆ. ಈಗ ಬೆರಳು ಮಧ್ಯ ದಾರ, ಬೆರಳು ಮಧ್ಯ ಹಗ್ಗ ಹಾಕ್ಕೊಂಡಿದ್ವಲ್ವಾ ಒಂದು ಉಲ್ಲನ್ ಪೀಸು, ಅದನ್ನು ಗಟ್ಟಿಯಾಗಿ ಹೀಗೆ ಹಿಡ್ಕೊಂಡು ಇನ್ನೊಂದು ಸುತ್ತು ತರ್ತೀನಿ ನಾನು. ಇಲ್ಲ ಹೀಗೆ ಇಟ್ಕೊಂಡು ಬಿಡ್ತೀನಿ, ಇಲ್ಲಿ ಇಟ್ಕೊಂಡು ಬಿಡ್ತೀನಿ. ಇಟ್ಕೊಂಡು ಬಿಟ್ಟೀಗ ಬೆರಳಿಂದ ಇದನ್ನು ನಾನು ತೆಗಿತೀನಿ ನೋಡಿ. ಬೆರಳಿಂದ ಜಾರಿಸ್ಕೊಂಡು ಬಿಡ್ತೇನೆ ಉಲ್ಲನನ್ನು. ಜಾರಿಸ್ಕೊಂಡು ಬಿಟ್ಟು ಈಗ ಈ ಕಡೆ ಒಂದು ಬೆರಳು ಜಾರಿಸ್ಕೊಂಡೆ, ಒಂದು ಬೆರಳಿದೆ, ಒಂದು ಟೈಟಾಗಿ ನಾಟ್ ಹಾಕ್ತೇನೆ ನೋಡಿ. ಟೈಟಾಗಿ ನಾಟ್ ಹಾಕಿ ಈ ಬೆರಳಿಂದನೂ ಜಾರಿಸ್ಕೊಂಡು ಚೆನ್ನಾಗಿ ಬಿಗಿಯಾಗಿ ಹಾಕಬೇಕು ನೀವು ನೋಡಿ. ಬಿಗಿಯಾಗಿ ಒಂದು ಗಂಟೆ ಹಾಕಿದೆ, ಇನ್ನೊಂದು ಗಂಟೆ ಹಾಕಿದೆ, ಒಂದು 2-3 ಗಂಟೆ ಹಾಕ್ಕೊಂಡು ಬಿಡಿ. ಮಧ್ಯದಲ್ಲಿ ದಾರ ಕಟ್ಟಿದ್ದೀವಿ, ಆ ಕಡೆ ಈ ಕಡೆ ಇದೆಯಲ್ವಾ. ಈಗ ಇದನ್ನು ಫುಲ್ಲು ನಾನು ಕಟ್ ಮಾಡಿ ಓಪನ್ ಮಾಡ್ಕೊಂಡು ಬಿಡ್ತೀನಿ.
ನೋಡಿ, ಒಂದು ಸೈಡ್ ಕಟ್ ಮಾಡಿ ಓಪನ್ ಮಾಡಿದೆ, ಎಲ್ಲನೂ ಓಪನ್ ಮಾಡಿ ಈಗ ಈ ಕಡೆ ಈ ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ತೀನಿ. ಗಂಟು ಹಾಕಿರುವಂತಹ ಹುಲ್ಲನ್ನದು ಈ ಕಡೆ ನೋಡಿ ಈ ಥರ ಕಟ್ ಮಾಡಿದೆ ನಾನು. ಈಗ ಈ ಥರ ಮಧ್ಯ ಕಟ್ಟಿದ್ದೀವಲ್ವಾ, ಅದನ್ನು ಬಿಡಿಸಿಬಿಟ್ಟು ಪ್ರೆಸ್ ಮಾಡಿ ಬಿಡಿ. ಹೀಗೆ ಹುಲ್ಲನ್ನು ಅದು ಗಂಟು ಹಾಕಿದ್ದು ಕಾಣಬಾರ್ದು, ಪ್ರೆಸ್ ಮಾಡಿ ಬಿಡಿ. ಈಗೇನಾಗತ್ತೆ ಅಂದರೆ ಎತ್ತರ ತಗ್ಗು, ಸ್ವಲ್ಪ ಒಂದು ಸೈಡ್ ಸ್ವಲ್ಪ ಉದ್ದ ಬರುತ್ತೆ, ಒಂದು ಸ್ವಲ್ಪ ಸಣ್ಣ ಬರುತ್ತೆ, ಹಿಂಗೆ ಬರುತ್ತಲ್ವಾ. ಇದನ್ನೇನು ಮಾಡಬೇಕಂದ್ರೆ ಒಂದು ನ್ಯೂಸ್ ಪೇಪರ್ ಮೇಲೆ ತೋರಿಸ್ತೀನಿ ನಾನು ನಿಮಗೆ. ನ್ಯೂಸ್ ಪೇಪರ್ ಮೇಲೆ ಎಕ್ಸ್ಟ್ರಾ ಎಲ್ಲ ಹೀಗೆ ಕಟ್ ಮಾಡ್ಕೊಂಡು ಬಿಡಿ. ಉದ್ದ ಗಿಡ್ಡ ಇರುತ್ತೆ ಸ್ವಲ್ಪ. ನಿಮಗೆ ತುಂಬ ಚಿಕ್ಕದು ಬೇಕಂದ್ರೆ ಇದನ್ನೇ ಇನ್ನೂ ಎಕ್ಸ್ಟ್ರಾ ಕಟ್ ಮಾಡ್ತಾ ಹೋದರೆ ಸಣ್ಣ ಸಣ್ಣ ಪಾಂಪಾಮ್ ಆಗತ್ತೆ. ಚಿಕ್ಕದು ಬೇಕಂದವರು ಚಿಕ್ಕ ಚಿಕ್ಕ ಪಾಂಪಾಮ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎಕ್ಸ್ಟ್ರಾ ಕಟ್ ಮಾಡಬೇಕು. ತುಂಬ ಜಾಸ್ತಿ ಕಟ್ ಮಾಡಿದರೆ ಈ ಪಾಂಪಾಮ್ ಏನಾಗತ್ತೆ, ಚಿಕ್ಕ ಚಿಕ್ಕ ಪಾಂಪಾಮ್ ಆಗಿ ರೆಡಿ ಆಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಪಾಂಪಾಮ್ ರೆಡಿ ಆಯಿತು. ಇಷ್ಟೊಂದು ಪಾಂಪಾಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಮಾಡಿ ಇಟ್ಕೊಳ್ಬೋದಲ್ವಾ. ಈಗ ಫ್ರೆಂಡ್ಸ್, ಸೂಜಿ ದಾರ ತಗೊಂಡು ಸೂಜಿಗೆ ದಾರ ಪೋಣಿಸ್ತೀನಿ. ಸೂಜಿಗೆ ದಾರ ಹಾಕಿದೆ, ತುದಿಗೆ ಗಂಟು ಹಾಕ್ತೀನಿ. ಗಂಟು ಹಾಕಿಬಿಟ್ಟು ಚಿಕ್ಕ ಚಿಕ್ಕದು ಈ ಥರದ ರಿಂಗ್ ಇದೆ ನನ್ನ ಕೈಯಲ್ಲಿ, ಸಣ್ಣ ಸಣ್ಣ ರಿಂಗ್ ಬೇಕಾದರೆ ನೀವು ಜೋಡಿಸ್ಕೊಳ್ಬೋದು. ಎಲ್ಲಾದರೂ ನೀವು ಮೊಳೆಗೆ ಫಿಕ್ಸ್ ಮಾಡ್ತೀರಿ ಅಂದರೆ ರಿಂಗ್ ಹಾಕ್ಕೊಳ್ಳಿ. ಈ ಥರ ರಿಂಗ್ ಫಿಕ್ಸ್ ಮಾಡ್ಕೊಂಡು ಬಿಟ್ಟೆ ನಾನು. ಈಗ ನಾನು ಪೋಣಿಸ್ಕೊಳ್ತೀನಿ. ನೋಡಿ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಪೇಪರ್ ಬಾಲ್ ಮಾಡಿ ಇಟ್ಟಿದ್ದೀವಲ್ವಾ, ನೀವು ಹೇಳಿದ್ನಲ್ಲ ಬೀಡ್ಸನ್ನು ಹಾಕ್ಕೊಳ್ಬೋದು, ಅವ್ರವ್ರಿಗೆ ಬಿಟ್ಟಿದ್ದು. ಈ ಥರ ಪೇಪರ್ ಬಾಲ್ ನಾನು ಎರಡೆರಡು ಬಾಲ್ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಪೇಪರ್ ಬಾಲ್, ಪೇಪರ್ ಮಣಿ, ಟಿಶ್ಯೂ ಪೇಪರಲ್ಲಿ ಮಣಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, 2 ಟಿಶ್ಯೂ ಪೇಪರ್ ಹಾಕಿದೆ ನಾನು. ಈಗ ನಾನು ಪಾಂಪಾಮ್ ಇದೆಲ್ಲ ನಾವು ಮಾಡಿ ಇಟ್ಕೊಂಡಿದ್ದು ಈ ಪಾಂಪಾಮನ್ನು ಹಾಕಿದೆ. ನೋಡಿ, ಈ ಥರ ನೀವು ಮಣಿ ನಾನು ತೋರಿಸಿದ್ನಲ್ವ, ಈ ಗೋಲ್ಡನ್ ಬೀಡ್ಸು ಆ್ಯಡ್ ಮಾಡ್ಬೋದು. ಒಂದಿದು ಆ ಥರ ನಾನು ಅದು ತೋರಿಸ್ತೀನಿ ನಿಮ್ಗೀಗ. ಈಗ ನಾನು ಒಂದು ಪೇಪರ್ ಬಾಲ್ ಹಾಕ್ತೀನಿ. ಈಗ ಪುನಃ ನೋಡಿ, ಒಂದು ಪೇಪರ್ ಬಾಲ್ ಹಾಕಿದೆ. ನೋಡಿ, ಕಿವಿದು ಹ್ಯಾಂಗಿಂಗ್ ಥರ ಈ ಥರ ಚಿಕ್ಕ ಚಿಕ್ಕ ಪಾಂಪಾಮ್ ಮಾಡಿಕೊಂಡು ನೀವು ಕಿವಿ ಹ್ಯಾಂಗಿಂಗು ಮಾಡ್ಕೊಳ್ಬೋದು, ಗೊತ್ತಾ ನಿಮಗೆ. ಇದಕ್ಕೆ ಮಧ್ಯದಲ್ಲಿ ಗೋಲ್ಡ್ ಬೀಡ್ಸು ಹಾಕ್ಬೋದು. ನಾನು ಗೋಲ್ಡ್ ಬೀಡ್ಸು ಒಂದೊಂದು ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ಪೇಪರ್ ಬಾಲ್ ಹಾಕಿದೆ, ಆಮೇಲೆ ಒಂದು ಗೋಲ್ಡ್ ಬೀಡ್ ಹಾಕಿದೆ. ಪುನಃ ಈಗ ಇನ್ನೊಂದು ಪೇಪರ್ ಬಾಲ್ ಹಾಕ್ತೀನಿ. ನೋಡಿ, ಈ ಥರ ಪೇಪರ್ ಬಾಲ್ ಹಾಕಿದೆ. ಈಗ ಇನ್ನೊಂದು ಪಾಂಪಾಮ್ ಹಾಕ್ತೀನಿ. ನೋಡಿ, ಈ ಥರ ಇನ್ನೊಂದು ಪಾಂಪಾಮ್ ಹಾಕಿದೆ. ಹಾಗೇನೆ ನೀವು ಜೋಡಿಸ್ಕೊಳ್ತಾ ಹೋದ್ರೆ ಆಯಿತು. ಈಗ ಪಾಂಪಾಮ್ ಆಯ್ತಲ್ವಾ, ಈಗ ಪುನಃ ಪೇಪರ್ ಬಾಲು. ತುಂಬ ಸುಲಭ, ಎಲ್ಲ ಯಾವುದು ಖರ್ಚಿಲ್ಲದೆ ಮಾಡುವಂಥದ್ದು ಫ್ರೆಂಡ್ಸ್. ಯಾವುದಕ್ಕೂ ನೀವು 10 ರೂಪಾಯಿ ದುಡ್ಡು ಹಾಕೋದು ಬೇಡ. ಮನೆಯಲ್ಲಿರುವ ಹಳೆ ಹುಲ್ಲನ್ನು ನಂದು ಆಯಿತಾ. ಆಮೇಲೆ ಟಿಶ್ಯೂ ಪೇಪರ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಟಿಶ್ಯೂ ಪೇಪರು ಆಯಿತಾ, ಅದ್ರಲ್ಲಿ ಬಾಲ್ ಮಾಡಿದ್ದು. ಒಂದು ಗೋಲ್ಡನ್ ಬೀಡ್ಸ್ ನನ್ನ ಹತ್ರ ಇದೆ ಅಂತ ನಾನು ಹಾಕಿದೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಗೋಲ್ಡನ್ ಬೀಡ್ಸ್ ಹಾಕೋದೇ ಬೇಡ. ಈ ಥರ ಎರಡೆರಡು ಪೇಪರ್
ನಾವು ಬೀಡ್ಸ್ ಥರ ಮಾಡಿ ಇಟ್ಕೊಂಡಿದ್ದೀವಲ್ವಾ, 2 ಬೇಕಾ 3 ಬೇಕಾ ನಿಮ್ಮಿಷ್ಟ. ಎಲ್ಲ ನಮ್ಮ ಕ್ರಿಯೇಟಿವಿಟಿ ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡಿ. ಈ ಥರ ಈಗ ಗೌರಿ ಹಬ್ಬ ಬರುತ್ತೆ, ಗಣೇಶನ ಹಬ್ಬ ಬರುತ್ತೆ, ನೀವು ಮನೇಲಿ ಈ ಥರದ್ದು ಮಾಡ್ಕೊಂಡು ನೀವೇ ಮಾಡಿರುವಂತಹ ಹಾರಗಳನ್ನು ದೇವ್ರಿಗೆ ಹಾಕ್ಬೋದು, ಇಲ್ಲ ಅಂದರೆ ಬಾಗಿಲಿಗೆ ತೋರಣ ಮಾಡಿ ಹಾಕ್ಬೋದು. ಹೀಗೆ ಎಲ್ಲ ನಮ್ಮ ಕ್ರಿಯೇಟಿವಿಟಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಹಾರ ಮಾಡ್ಕೊಳ್ತಾ ಹೋದ್ರಾಯ್ತು ನೀವು. ಇದನ್ನು ಹಾರನ್ನು ನಾನೀಗ ಕಂಪ್ಲೀಟ್ ಮಾಡಿ ನಿಮಗೂ ತೋರಿಸ್ತೀನಿ. ಎಸ್, ಎಂಡ್ ಮಾಡಿದೆ ನಾನೀಗ. ಈಗ ನಾನು ಇಲ್ಲಿಗೊಂದು ರಿಂಗ್ ಹಾಕಿಬಿಟ್ಟು ಒಂದು 3-4 ಗಂಟೆ ಹಾಕಿಬಿಡ್ತೀನಿ. ಟೈಟಾಗಿ ಕೂತ್ಬಿಡುತ್ತೆ. ಅವಾಗ ರಿಂಗನ್ನು ಪ್ರೆಸ್ ಮಾಡಿದರೆ ಆಯಿತು. ಈಗ ಎಕ್ಸ್ಟ್ರಾ ದಾರ ಪೂರ್ತಿ ಕಟ್ ಮಾಡಿಬಿಡ್ತೀನಿ. ಎಸ್, ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಹಾರ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ನೀವು ಯಾವ ಫೋಟೋಕ್ಕೆ ಹಾಕ್ಬೋದು, ಎಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಬ್ಬಗಳ ಸೀಸನ್ ಅಲ್ವಾ, ಅದಕ್ಕಾಗಿ ನಾನು ದೇವ್ರ ಮಂಟಪಕ್ಕೂ ಹಾಕೋಕ್ಕಾಗತ್ತೆ. ಹೊಸ ಹುಲ್ಲನ್ನು, ಹೊಸ ಟಿಶ್ಯೂ ಪೇಪರು, ಹೊಸ ಬೀಡ್ಸು, ಯಾವುದು ಏನೂ ತೊಂದರೆ ಇಲ್ಲ. ಫ್ರೆಶ್ ಹೂ ಅಂತೂ ಹೇಗೂ ಹಾಕ್ತೇವೆ. ಇದು ತುಂಬ ಚೆನ್ನಾಗಿ ಕಾಣುತ್ತಲ್ವಾ ಅಂತ ನಾನು ಈ ಹಾರ ಮಾಡಿದ್ದು. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ನೋಡಿ, ಈಗ ನಾನು ಚಿಕ್ಕದಾಗಿ ಮಾಡಿದೆ ಪಾಂಪಾಮ್. ಆವಾಗೆಲ್ಲ ನಾನು ನೋಡಿ ಇಷ್ಟು ದೊಡ್ಡ ಪಾಂಪಾಮ್ ಮಾಡಿದ್ದೆ. ಅದು ದೊಡ್ಡದು, ಇದು ಚಿಕ್ಕದು. ನೋಡಿ, ಇನ್ನೂ ಚಿಕ್ಕದು ಮಾಡ್ಬೋದು. ಇನ್ನೂ ಚಿಕ್ಕದು ಬೇಕಿದ್ರೆ ಇನ್ನೂ ಚಿಕ್ಕದು ಕಟ್ ಮಾಡಿ ನೀವು ಇನ್ನೂ ಚಿಕ್ಕದು ಮಾಡ್ಕೊಳ್ಬೋದು. 2-3 ಕಲರ್ಸಲ್ಲಿ ಮಾಡ್ಕೊಳ್ಬೋದು. ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ಎಲ್ಲ ನಿಮ್ಮ ಇಷ್ಟ. ಹೇಗನ್ನಿಸ್ತು ನಿಮಗೆ? ಹಾರ ಇಷ್ಟ ಆಯ್ತಲ್ವ ನಾನು ಮಾಡಿದ್ದು? ಸೂಪರ್ ಆಗಿರುತ್ತೆ ಹಾರ. ನೀವು ಮನೇಲಿ ಖಂಡಿತ ಟ್ರೈ ಮಾಡಿ. ನಾನು ಪಾಂಪಾಮ್ ಮಾಡೋಕ್ಕೆ ಸುಮಾರು 1 ಗಂಟೆ ಬೇಕಾಗಿರ್ಬೋದು. 1 ಗಂಟೆ ಹತ್ರ ತೊಗೊಂಡಿದ್ದೀನಿ. ನನಗೆ ಅಭ್ಯಾಸ ಇದೆ, ಪಟ ಅಂತ ಮಾಡ್ಕೊಂಡು ಹೋಗ್ತೀನಿ. ಬೇಗನೆ ಮಾಡಿದ್ದೀನಿ ನಾನು. ಸುರಿಯಕ್ಕಂತೂ ಬಿಡಿ 10 ನಿಮಿಷ. ಎಷ್ಟು ಬೇಗ ಎಷ್ಟು ಚೆನ್ನಾಗಿರೋ ಹಾರ ರೆಡಿ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮಗೆ? ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲೂ ಈ ಥರದ ಹಾರ ಎಲ್ಲ ಮಾಡಿಕೊಂಡು ಹಬ್ಬನ ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.